ಏಕೆ ಯಾವಾಗ ಬರ್ತಾನೆಯಾ? ನಾಳೆ ಬರ್ತಾರಂತ ಸರ್. ಯಾವಾಗ ಬರ್ತಾನ ಏನೋ. ನಮಸ್ಕಾರ ಸಾಹೇಬ್ರೆ. ಓ ನಮಸ್ಕಾರ. ನಮಸ್ಕಾರ ಕೂತ್ಕೊಳ್ಳಿ. ನಮಸ್ಕಾರ. ಏನ್ ಸಮಾಚಾರ? ಬಹಳ ದೂರ. ಏನಿಲ್ಲ ಸಾಹೇಬ್ರೆ, ಈಗ ಹೋದ್ರಲ್ಲ, ಏನ್ ಸಮಾಚಾರ ಅವ್ರದ್ದು? ಅಯ್ಯೋ ಏನ್ ಹೇಳಿ ಅವ್ರ ಕತೆನ. ಸಾಯಂಕಾಲ ಆ ಹುಡುಗಿನೇ ನನ್ ರೇಗಿಸ್ತಾನೆ ಸಾರ್ ಅಂತ ಹಿಡ್ಕೊಟ್ಲು. ಅದಕ್ಕೆ ಇವನನ್ನ ಕೇಳಿದ್ರೆ ಆ ಹುಡುಗಿನೂ ನನ್ನನ್ನು ಲವ್ ಮಾಡ್ತಿದ್ದಾಳೆ ಸರ್, ಬೇಕಾದ್ರೆ ಪ್ರೂವ್ ಮಾಡಿ ತೋರ್ಸ್ಲಾ ಅಂದ. ಅದೇನ್ ಪ್ರೂವ್ ಮಾಡ್ತೇವ, ಪ್ರೂವ್ ಮಾಡು ಅಂದೆ. ಅದಕ್ಕೆ ಇವನೇನ್ ಹೇಳ್ದ ಅಂದ್ರೆ, ಸರ್ ಒಂದ್ ಕೆಲಸ ಮಾಡಿ ಸರ್, ಈಗ ನಂಗೆ ಹೊಡೀರಿ ಸರ್. ಹಂಗೆಲ್ಲ ಸುಮ್ನೆ ಹೊಡೆಯಕ್ಕಾಗಲ್ಲಪ್ಪ. ದಯವಿಟ್ಟು ಹೊಡೀರಿ ಸರ್. ಪೊಲೀಸ್ ಸ್ಟೇಷನ್ಗೆ ಬಂದವ್ರನ್ನೆಲ್ಲ ಹೊಡೆಯೋದೇ ಪೊಲೀಸ್ನವ್ರ ಕೆಲಸ ಅನ್ಕೊಂಡ? ಯಾವ ಕೇಸ್ ಹೊಡಿಬೇಕು ಯಾವ ಕೇಸ್ ಹೊಡಿಬಾರ್ದು ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಮರಿ. ಈಗೇನು ನೀವು ಹೊಡಿತೀರಲ್ಲ, ನಾನ್ ನಿಮ್ಗೆ ಹೊಡಿಲ್ಲ. ನನ್ಗೆ ಹೊಡಿತೀನಿ. ಈಗ ಫೋನ್ ಮಾಡಿ ಸರ್ ನಮ್ಮ ಹುಡುಗಿಗೆ. ಫೋನ್ ಮಾಡಿ ನನ್ನನ್ನು ಬಿಡಬೇಕಾ ಅಥವಾ FIR ಫೈಲ್ ಮಾಡಿ ಫಿಟ್ ಮಾಡ್ಬೇಕಾ ಅಂತ ಕೇಳಿ. ಜೊತೆಗೆ ನನಗೆ ಚೆನ್ನಾಗಿ ಹೊಡೆದಿದ್ದೀನಿ ಅಂತಲೂ ಹೇಳಿ. ಅವಾಗ ಗೊತ್ತಾಗುತ್ತೆ ಅವಳು ನನ್ನ ಲವ್ ಮಾಡ್ತಿದ್ದಾಳೋ ಇಲ್ವೋ ಅಂತ. ಏನು ಹೊಡೆದ್ರಿ ಸರ್? ಆಹಾ. ನಾನು ಫೋನ್ ಮಾಡಿದೆ, ಆ ಹುಡುಗಿ ಬಂದ್ಲು, ನನಗೆ ಫಿಲಾಸಫಿ ಹೇಳಿದ್ಲು, ಕರ್ಕೊಂಡು ಹೋದ್ಲು. ಅಜ್ಜಿ, ನನಗೆ ನಿನಗೆ ಲವ್ ಆಗಿದೆ. ಅಯ್ಯೋ, ಅದು ನನಗೆ ಗೊತ್ತು ಕಣೆ. ನಿಂಗ್ ಗೊತ್ತಾ? ಯಾರು ಹೇಳಿದ್ರು? ಯಾರೋ ಯಾಕೆ ಹೇಳ್ಬೇಕೆ ಹುಚ್ಚಿ. ನಿನ್ನ ಕಣ್ಣಿ ಹೇಳ್ತಾ ಇದೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ. ಅವನ ಮನಸ್ಸಿನಲ್ಲಿ ಏನಿದೆ ಅಂತ ಅವನ ಕಣ್ಣೇ ಹೇಳ್ತಾ ಇದೆ. ಅಜ್ಜಿ, ನಿನಗ ಹುಡುಗ ಯಾರು ಅಂತಾನು ಗೊತ್ತಾ? ನಮ್ಮ ಮನೆಗೆ ಬರ್ತಾನಲ್ಲ ಹೀರೋ ರಾಕಿ. ಡಿಂಗ್ ಡಿಂಗ್ ಡಿಂಗ್. ಅಜ್ಜಿಗೆ ಅವನ್ ಕಣ್ಣಲ್ಲಿ ಕಾಣಿಸಿದ ಪ್ರೀತಿ ನನಗ್ ಕಾಣ್ಲಿಲ್ವಾ? ಇಲ್ಲ, ನಾನು ಅವನ್ ಕಣ್ಣನ್ನ ಸರಿಯಾಗಿ ನೋಡ್ಲೇ ಇಲ್ವಾ? ಯಾರು ಸರ್ ಹೆಣ್ಣು ಕೊಡಲ್ಲ ಅಂತಾರೆ? ನಿಮ್ಗೇನು ಕಮ್ಮಿ ಆಗಿದೆ? ಸರ್ಕಾರ ಕಾನೂನು ಎಲ್ಲ ನಿಮ್ಮ ಕೈಯಲ್ಲಿದೆ. ಮನೆ ತುಂಬ ಆಳು ಕಾಳು. ಲಕ್ಷ್ಮಿ ಅಂತೂ ನಿಮ್ಮ ಮನೇಲಿ ಕುಣಿದಾಡ್ತಾ ಇದ್ದಾಳೆ. ಹೇಳಿ ಸರ್, ಆ ಹುಡುಗಿ ಯಾರು ಅಂತ ನಾನು ಒಪ್ಪಿಸ್ತೀನಿ. ಒಪ್ಸೋದ್ ಬೇಡಿ, ಒಪ್ಕೊಂಡ್ರೆ ಸಾಕು. ಯಾಕಂದ್ರೆ ನನ್ನ ತಮ್ಮ ಲವ್ ಮಾಡ್ತಾ ಇರೋದು ನಿಮ್ ಮಗಳನ್ನ. ಈ ಮನೆಗೆ ನನ್ನ ಮಗಳು ಸೊಸೆನಾ? ಮದ್ವೆ ಆದ್ಮೇಲೆ ಇಬ್ರು ಫಾರಿನ್ಗೆ ಹೋಗ್ತಾರೆ. ಅಲ್ಲಿರೋ ಬಿಸ್ನೆಸ್ ಎಲ್ಲ ಇವನೇ ನೋಡ್ಕೊಳ್ತಾನೆ. ನೀವೇನ್ ಯೋಚನೆ ಮಾಡ್ಬೇಡಿ, ನಿಮ್ ಮಗಳನ್ನ ರಾಣಿ ತರ ನೋಡ್ಕೊಳ್ತಾನೆ. ಸಂತೋಷ ಸರ್. ಜೀವನ ಮಾಡೋರು ಅವರು. ಅವ್ರು ಎಲ್ಲೇ ಇದ್ರು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆದಷ್ಟು ಬೇಗ ಈ ಶುಭ ಕಾರ್ಯ ಮಾಡ್ಬಿಡೋಣ ಸರ್. ತುಂಬಾ ಸಂತೋಷ. ಥ್ಯಾಂಕ್ ಯು ಸೊ ಮಚ್. ಉಷಾ, ನನ್ನ ಮ್ಯೂಸಿಕ್ ಕೇಳಿ ಹುಚ್ಚಾಗಿ ಅದೆಷ್ಟು ಜನ ಹುಡುಗಿರು ನನ್ಗೆ ಐ ಲವ್ ಯು ಹೇಳಿದಾರೋ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ನೋಡ್ದಾಗಿಂದ ನನಗೆ ಸರಿಯಾಗಿ ನಿದ್ದೆನೇ ಇಲ್ಲ. ಐ ಲವ್ ಯು ಉಷಾ, ಐ ಲವ್ ಯು ಸೋ ಮಚ್. ಉಷಾ, ನಮ್ಮಣ್ಣ ನಿಮ್ಮ ತಂದೆ ನಮ್ಮಿಬ್ಬರು ಮದುವೆಗೆ ಒಪ್ಕೊಂಡಿರೋದು ತುಂಬಾ ಹ್ಯಾಪಿ ಆಗಿದೆ. ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಟುಡೇ ಉಷಾ, ವೆರಿ ಹ್ಯಾಪಿ. ನನ್ನ ಲವರ್ ಇನ್ನೊಬ್ಬನ ಜೊತೆ ಸುತ್ತಾ ಇರೋದನ್ನ ನೋಡಿ ಸುಮ್ಮನೆ ಇರೋಷ್ಟು ಒಳ್ಳೆಯವನಲ್ಲ ಉಷಾ. ನಾನು ನೀನು ಲವ್ ಮಾಡ್ತಾ ಇರೋದು ಗೊತ್ತಿದ್ದು ನಿನ್ನ ಹಿಂದೆ 24 ಗಂಟೆ ಸುತ್ತಾ ಇದ್ದಾನಲ್ಲ ಆ ರಾಕಿ, ಅವನ್ ಫ್ರೆಂಡ್ಶಿಪ್ನ ಬಿಟ್ಬಿಡು. ನಮ್ಮ ಮಧ್ಯೆ ಅವನ್ ಬೇಕಾಗಿಲ್ಲ ಉಷಾ. ಈ ವಿಷಯನ ನೀನೇ ಅವನ್ಗೆ ಹೇಳ್ಬೇಕು.